ಇಲ್ಲಿ ನಂಬಿಕೆನೇ ಇಲ್ಲ, ಇಲ್ಲಿ ನಾನೂ ಇಲ್ಲ. ಇಂಥವ್ರೆ ದೇವ್ರಿಲ್ಲ 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 ಅಂತ ವಾದ ಮಾಡೋದು. ನಾನೇ ಅನ್ನೋನು ಒಬ್ಬ, ನಾನೇ ದೇವರು ಅನ್ನೋನು ಒಬ್ಬ. ಈ ನಂಬಿಕೆ ಅನ್ನೋದು ಒಂದು ವೆಹಿಕಲ್, ನಿಮಗೆ ಅವನ ಹತ್ರ ಕರ್ಕೊಂಡು ಹೋಗುತ್ತೆ. ಈ ನಂಬಿಕೆಯಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಅದು ನಿಮಗೆ ಅನುಭವದ ಹತ್ರ ಕರ್ಕೊಂಡು ಹೋಗುತ್ತೆ. ನೋಡಿ, ಈಗ ಒಂದು ವಿಷಯ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಯಾವಾಗಲೂ 4 ಒಪಿನಿಯನ್ ಇರುತ್ತೆ. ಯಾವುದೇ ಥರದ್ದಾಗಲೂ ತೊಗೊಳ್ಳಿ, ನೀವು ಸಿನಿಮಾ ತೊಗೊಳ್ಳಿ, ಹಾಡು ತೊಗೊಳ್ಳಿ, ವಿಷಯ ತಗೊಳ್ಳಿ, ಇನ್ನೊಂದು ತಗೊಳ್ಳಿ. ಒಂದೇನು ಅಂತಂದರೆ, ಪ್ರಪಂಚಕ್ಕೆ ಗೊತ್ತು, ನನಗೂ ಗೊತ್ತು. ಓಕೆನಾ? ಇದು ಪ್ರಪಂಚ ಅಂತಂದರೆ ವರ್ಲ್ಡ್, W ಅಂತ ಬರೆಯೋಣ. ಇದು ನಾನು ಅಂದರೆ ಮೀ ಅಂತ ಬರೆಯೋಣ. ಪ್ರಪಂಚಕ್ಕೆ ಗೊತ್ತು, ನನಗೂ ಗೊತ್ತು. ಇನ್ನೊಂದು, ಪ್ರಪಂಚಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ. ಆ ವಿಷಯಗಳು ಇದೆ ಪ್ರಪಂಚದಲ್ಲಿ. ಇನ್ನೊಂದು, ಪ್ರಪಂಚಕ್ಕೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತು. ಈ ವಿಷಯ, ಈ ಅನುಭವಗಳು ಇದೆ. ಇನ್ನೊಂದು, ಪ್ರಪಂಚಕ್ಕೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಷ್ಟರಲ್ಲೇ ಇರೋದು ನಮ್ಮ ಕನ್ಫ್ಯೂಷನ್ಸು. ನಾವಿವತ್ತು ಕಿತ್ತಾಡೋದು, ಜಗಳಾಡೋದು, ನಾನು ಸರಿ, ನೀನು ಸರಿ, ಅವನು ಸರಿ, ಇವನು ಸರಿ. ಇವಾಗ ನಾನು ಮಾತಾಡ್ತಾ ಇರೋ ವಿಷಯವಾಗಲೂ ಅಷ್ಟೇ. ಈಗ ಯಾರು ಇದನ್ನು ಒಪ್ಪಿರ್ತಾರೋ, ಯಾರಿಗೆ ಇದು ಅನುಭವ ಬಂದಿರುತ್ತೋ ನನ್ನ ಜೊತೆ, ಅವ್ರು ಎಸ್, ಆನಂದ್ ಈಸ್ ರೈಟ್ ಅಂತಾರೆ. ಇಲ್ಲ, ಪ್ರಪಂಚಕ್ಕೆ ಗೊತ್ತಿದೆ, ನಾನು ಗೊತ್ತಿಲ್ಲದೆ ಇರೋದೇನೋ ಮಾತಾಡ್ತೀನಿ ಅಂದರೆ ಇವರು ಒಪ್ಪಲ್ಲ. ಇಲ್ಲ, ನಂತರನೇ ಗೊತ್ತಿರ್ತಾರೆ ಪ್ರಪಂಚ, ಅವರು ಒಪ್ಪಲ್ಲ. ಇದೆರಡೂ ಗೊತ್ತಿಲ್ಲದೆ ಇರೋರು ಈ ಒಂದು ಕಾರ್ಯಕ್ರಮ ನೋಡೋದೇ ಇಲ್ಲ. ಗೊತ್ತಾಗ್ತಿದೆಯಾ? ಸೊ ಈ ಒಂದು ಪ್ರಪಂಚದ ಪ್ಯಾಟ್ರನ್ನಲ್ಲಿ ನಾವಿದ್ದೀವಿ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ಇವಾಗ ಬಿಡಿಸ್ಬೇಕಾಗುತ್ತೆ. ಓಕೆ, ಸೊ ನಮ್ಮ ಕಾರ್ಯಕ್ರಮ ಹೆಸರೇ ನಾನು ನನ್ನ ದೇವರು. ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಬಿಡಿಸೋದ್ರ ಮೂಲಕ ಒಂದು ಸಣ್ಣ ಕ್ಲಾರಿಟಿ ಸಿಗುತ್ತೆ. ಅದು ನೋಡೋಣ ಅಂತ ಹೇಳ್ತಾ ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ನಾನು, ನನ್ನ ದೇವರು. ಓಕೆ, ಈಗ ಒಂದು ಸಣ್ಣ ಮ್ಯಾಥಮೆಟಿಕ್ಸ್ ಮಾಡೋಣ. ಓಕೆ, ನಾನು ಪ್ಲಸ್ ನನ್ನ ಪ್ಲಸ್ ದೇವರು ಈಸ್ ಈಕ್ವಲ್ ಟು, ಹಂಗಾರೆ ಏನು? ನಾನು, ನನ್ನ, ದೇವರು, ಅದೇನೋ ಒಂದು ಕೊಡಬೇಕಲ್ಲ. ಏನಿದು, ಹೆಂಗೆ ಇಲ್ಲಿಗೆ ಅರೈವ್ ಆದ್ವಿ ನಾವು ಅಂತಂದರೆ, ಪ್ರಾಯಶಃ ಇದನ್ನು ಈ ಥರ ಹೇಳ್ಬೋದಾ? ನೋಡಿ, ನಾನು ಪ್ಲಸ್ ನನ್ನ ದೇವರು ಈಸ್ ಈಕ್ವಲ್ ಟು ನಂಬಿಕೆ. ಅರೆ, ಇದು ನನ್ನ ನಂಬಿಕೆ ರೀ. ಈ ನಂಬಿಕೆ ಅನ್ನುವ ಒಂದು ಎಮೋಷನ್ ಎಲಿಮೆಂಟ್ ಇಲ್ಲ ಅಂದರೆ ದೇವರೇ ಗೋಚರ ಆಗಲ್ಲ. ನೀವು ಯಾವುದನ್ನೇ ಆಗಲಿ ಫಸ್ಟ್ ಅದನ್ನು ನಂಬಬೇಕಲ್ವ. ನಾನು ಅದನ್ನು ನಂಬಲೇ ಇಲ್ಲ ಅಂದರೆ ನಾನು ಹೆಂಗೆ ಮೂವ್ ಆಗ್ತೀನಿ? ಈಗ ನನಗೆ ಟಿಕೆಟ್ ಸಿಕ್ಕಿದೆ, ಇದು ಈ ಟಿಕೆಟ್, ಈ ಫ್ಲೈಟ್ ದುಬೈಗೆ ಹೋಗುತ್ತೆ. ಇಲ್ಲ ಅಂದರೆ ಅದು ಟಿಕೆಟ್ ನನಗೆ ರೆಫರೆನ್ಸೇ ಇಲ್ಲ ಅಂದರೆ ಹೆಂಗೆ ಹೋಗ್ತೀನಿ ನಾನು? ಸೊ ನಂಬಿಕೆ ತುಂಬ ದೊಡ್ಡ ರೆಫರೆನ್ಸ್ ಆಗಿ ನಮಗೆ ವರ್ಕ್ ಮಾಡುತ್ತೆ. ಈಗ ಮ್ಯಾಥಮೆಟಿಕ್ಸಲ್ಲಿ ಈ ಈಕ್ವಲ್ಸ್ ಇದೆಯಲ್ಲ, ಈ ಕಡೆಗೆ ತಂದರೆ ಮೈನಸ್ ಆಗುತ್ತೆ ಅಡಿಷನ್ ಇದ್ದಾಗ. ಮಲ್ಟಿಪ್ಲಿಕೇಶನ್ ಇದ್ದಾಗ ಈ ಕಡೆಗೆ ತಂದರೆ ಡಿವಿಷನ್ ಆಗುತ್ತೆ. ಇದು ತುಂಬ ಹೈಸ್ಕೂಲಲ್ಲಿ ಗೊತ್ತಿರೋಂಥ ಮ್ಯಾಥಮೆಟಿಕ್ಸು. ಬಟ್ ಸ್ಟಿಲ್ ನಾನು ಅದನ್ನಿಲ್ಲಿ ತಮಾಷೆಯಾಗಿ ಬಿಡ್ಸೋಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿಂದ ಈ ಕಡೆಗೆ ಎತ್ತಿಂಗ್ ಹಾಕುವ. ಏನು ಹಾಕೋಣ? ನಾನು ಅಂತ ತೆಗೆದು ಆ ಕಡೆ ಹಾಕ್ಬಿಡೋಣ. ಇಲ್ಲಿ ನನ್ನ ಪ್ಲಸ್ ದೇವರು ಈಸ್ ಈಕ್ವಲ್ ಟು ನಂಬಿಕೆ ಮೈನಸ್ ನಾನು. ಇಲ್ಲಿ ಹಂಗಾರೆ ನನ್ನ ಪ್ಲಸ್ ದೇವರು ಉಳಿತಾ? ಇಲ್ಲೊಂದು ಹೇಳ್ತೀನಿ ನೋಡಿ. ಈ ನನ್ನ ಅನ್ನೋದು ಎಲ್ಲಿಂದ ಬಂದಿದೆ? ನಾನು ಇರೋ ಹೊತ್ತಿಗೆ ನನ್ನ ಬಂದಿರೋದು. ಈ ನನ್ನ ಈಸ್ ದಿ ಬೈ ಪ್ರಾಡಕ್ಟ್ ಆಫ್ ನಾನು. ನಾನು ಇಲ್ಲ ಅಂದರೆ ನನ್ನ ಅನ್ನೋದು ಇಲ್ಲವೇ ಇಲ್ಲ. ಈ ನನ್ನ ಅನ್ನೋದು ನಾನು ಇರೋ ಹೊತ್ತಿಗೆ ಅದರ ಬೈ ಪ್ರಾಡಕ್ಟ್ ಇದು ನನ್ನ ಅನ್ನೋದು. ಸೊ ಒನ್ಸ್ ನಾನು ಆ ಕಡೆ ಹೋಗಿ ನಂಬಿಕೆ ಜೊತೆ ಮೈನಸ್ ಆಗೋಯ್ತು ಅಂದರೆ ಇಲ್ಲಿ ಸೇರ್ಸೋಕ್ಕೆ ಏನು ಇಲ್ಲವೇ ಇಲ್ಲ. ಇಲ್ಲಿ ನಂಬಿಕೆನೇ ಇಲ್ಲ, ಇಲ್ಲಿ ನಾನೂ ಇಲ್ಲ. ಸೊ ನಾನು ಇಲ್ಲ, ನಂಬಿಕೆನೂ ಇಲ್ಲ ಅಂದಮೇಲೆ ನನ್ನ ರೆಫರೆನ್ಸಲ್ಲಿ ಅವಾಗ ದೇವರು ಇರಲ್ಲ. ಇಂಥವ್ರೆ ದೇವರಿಲ್ಲ 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 ಅಂತ ವಾದ ಮಾಡೋದು. ಯಾಕಂದರೆ ಅವ್ರಿಗೆ ನಂಬಿಕೆನೇ ಇಲ್ಲ. ಸೊ ಅವ್ರು ನಾನು ಆ ಕಡೆಗೆ ಮೈನಸ್ ಆಗೋಯ್ತು, ನನ್ನ ಅನ್ನೋ ಬೈ ಪ್ರಾಡಕ್ಟ್ ಮೈನಸ್ ಆಯಿತು. ಈ ಕಡೆ ಉಳಿದಿದ್ದ ದೇವರು, ಇಲ್ಲಿ ದೇವರು ಈಸ್ ಈಕ್ವಲ್ ಟು 0 ಆಯಿತು. ದೇವರೇ ಇಲ್ಲ. ಈಗ ನನ್ನನ್ನು ಆ ಕಡೆ ತೊಗೊಂಡು ಹೋಗುವ. ನಾನು ಇದ್ದೀನಿ ಪ್ಲಸ್ ದೇವರು ಇದೆ ಈಸ್ ಈಕ್ವಲ್ ಟು ನಂಬಿಕೆ ಮೈನಸ್ ನನ್ನ ನಂಬಿಕೆಗಳು ಮೈನಸ್
ಇದನ್ನು ತೆಗೆದಾಕ್ಬಿಡೋಣ. ನನ್ನ ನಂಬಿಕೆನೇ ಇಲ್ಲ ಇಲ್ಲಿ, ನನಗೆ ಯಾವುದಕ್ಕೂ ನಂಬಿಕೆ ಇಲ್ಲ, ಏನಿಲ್ಲ. ಆದರೆ ಈ ಥರದ ವ್ಯಕ್ತಿತ್ವಗಳು ಇನ್ನೊಂದು ಥರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಪ್ಲಸ್ಸೇ ಒಟ್ಟಾಗಿರೋದ್ರಿಂದ ಈ ಪ್ಲಸ್ಸು ಇರಲ್ಲ, ನನ್ನ ಪ್ಲಸ್ ದೇವರು ಇರಲ್ಲ. ಅವ್ರು ಇನ್ನೊಂದು ಬಗೆ, ಅವರು ನಾನೇ ದೇವರು ಅಂತ ಇರ್ತಾರೆ. ನಾನೇ ದೇವರು, ಯಾಕಂದ್ರೆ ಅವ್ರಿಗೆ ಇಲ್ಲಿ ದೇವರೇ ಇಲ್ಲ, ಇಲ್ಲಿ ನಂಬಿಕೆ ಇಲ್ಲ, ಇಳಿದ್ರೆ ನನ್ನ ಅಷ್ಟೇ, ನಾನು ನಾನೇ, ನಾನು ನನ್ನ ಸ್ವಾರ್ಥಿಗಳಾಗಿರ್ತಾರೆ. ಇದು ಒಂದು ಫಾರ್ಮುಲಾ. ಅಂದರೆ ಇದು ಸುಮ್ಮನೆ ನಾನಾಗೆ ಒಂದು ಇವೆಲ್ಲ ಆಲೋಚನೆ ಮಾಡ್ತಾ ಮನಸ್ಸಿನಲ್ಲಿ ಮಂಥನ ಮಾಡ್ತಾ ಮಾಡ್ತಾ ಒಂದು ಸಿಕ್ಕಿರುವಂಥ ಒಂದು ಫಾರ್ಮುಲಾ. ಈಗ ನಾನು ಇರ್ತೀನಿ, ಈ ನಾನು ಅಂದ ತಕ್ಷಣ ಈ ನನ್ನ ಅನ್ನೋದೊಂದು ಬೈ ಪ್ರಾಡಕ್ಟ್ ಈ ಕಡೆ ಬಂತು. ದೇವ್ರನ್ನೇ ಆ ಕಡೆ ತೊಗೊಂಡೋಗಿ ಮೈನಸ್ ಮಾಡಿಬಿಡೋಣ. ನಂಬಿಕೆ ಮೈನಸ್ ದೇವರು. ಓಕೆನಾ? ನಂಬಿಕೆನೂ ಇಲ್ಲ, ದೇವರು ಇಲ್ಲ. ಇವನು ಪರಮ ಸ್ವಾರ್ಥಿಯಾಗಿರ್ತಾನಷ್ಟೆ. ನಾನು ನನ್ನದು ಅಂದ್ಕೊಂಡು ಯಾರಿಗೊಂದು ಒಳ್ಳೇದು ಮಾಡಬೇಕಂತಿಲ್ಲ, ಕೆಟ್ಟದ ಆಲೋಚನೆ ಅವ್ರ ಬಗ್ಗೆ ಏನೋ ಒಂದು ಅವ್ರಿಗೆ ಮಾಡಬೇಕು ಅಂತಿಲ್ಲ. ಇವನಿಗೆ ಈಕ್ವಲ್ಟುನೇ ಇಲ್ಲ. ಇವನದೇ ಒಂದು ಪ್ರಪಂಚದಲ್ಲಿ ನಾನು ನನ್ನದು ಅಂದ್ಕೊಂಡಿರ್ತಾನೆ. ಸೊ ನಾನು ನಾನೇ ಅನ್ನೋನು ಒಬ್ಬ, ನಾನೇ ದೇವರು ಅನ್ನೋನು ಒಬ್ಬ, ನಾನು ನನ್ನದು ಅಂತ ಅವನ ಚೌಕಟ್ಟಲ್ಲಿರೋನೊಬ್ಬ. ಇವೆಲ್ಲವೂ ಏನಕ್ಕೆ ಆಗ್ತಾಯಿದೆ? ನಂಬಿಕೆನ ಕಳ್ಕೊಂಡಾಗ ಆಗುತ್ತೆ. ಈ ನಂಬಿಕೆ ಜೊತೆ ಭಗವಂತನ ವ್ಯಾಪಾರ ಮಾಡಿದಾಗ ಏನಾಗುತ್ತೆ, ಅಥವಾ ಅವನ್ನಿಟ್ಕೊಂಡು ಮ್ಯಾಥಮೆಟಿಕ್ಸ್ ಮಾಡಿದಾಗ ಏನಾಗುತ್ತೆ, ನಾನು ಹರಕೆ ಕಟ್ಕೊತೀನಿ, ನಂಗೆ ನೀನು ಕೊಟ್ಟರೆ ಕೊಡು, ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಈ ಎಲ್ಲ ಮ್ಯಾಥಮೆಟಿಕ್ಸ್ ಯಾರು ಮಾಡ್ತಾರೋ ಅವರು ಈ ರೀತಿಯಾದಂಥ ಒಂದು ಸಿಕ್ಕಲ್ಲಿ ಸಿಕ್ಕಾಕೊಂತಾರೆ. ನಂಬಿಕೆ = ದೇವರ. ಹಾಗಾದರೆ ನಂಬಿಕೆ = ದೇವರು ಅನ್ನೋದಾದರೆ, ಹಾಗಾದರೆ ಅನುಭವ ಅನ್ನೋ ಪದಕ್ಕೆ ಅರ್ಥ ಏನು? ಇವಾಗ ನಾನು ನಂಬ್ತೀನಿ, ಇಲ್ಲಿ ಗಾಳಿ ಇದೆ, ನಾನು ನಂಬ್ತೀನಿ, ಯಾಕಂದ್ರೆ ನಾನು ಉಸಿರಾಡ್ತಾ ಇದ್ದೀನಿ. ಆದರೆ ಅಂತ ಹಿಂಗೆ ಊದ್ದಾಗ ನನಗೆ ಅದರ ಅನುಭವ ಆಯಿತು. ಅನುಭವ ಆದ ತಕ್ಷಣ ನನಗೆ ಲಾಜಿಕ್, ಓಕೆ ಕರೆಕ್ಟ್, ಅನುಭವ ಆಗ್ತಿದೆ ಅಂದಮೇಲೆ ಅದು ಇದೆ ಅಂತ. ಸೊ ಈ ನಂಬಿಕೆ ಅನ್ನೋದು ಒಂದು ವೆಹಿಕಲ್ ನಿಮಗೆ ಅವನ ಹತ್ರ ಕರ್ಕೊಂಡು ಹೋಗೋಕ್ಕೆ. ಓಕೆನಾ? ಈ ನಂಬಿಕೆಯಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಅದು ನಿಮಗೆ ಅನುಭವದ ಹತ್ರ ಕರ್ಕೊಂಡು ಹೋಗುತ್ತೆ. ಬಟ್ ಈ ಜರ್ನಿ ಇದೆಯಲ್ಲ, ಅದೇ ಅನುಭವ. ಈ ಜರ್ನಿ ಮಾಡ್ತಾ 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 ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ 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 ಎಸ್ ದೇವರ ಒಂದು ಅನುಭವ ಆಗುತ್ತೆ. ಬಟ್ ಆ ಅನುಭವ ಪಡೆಯೋದಕ್ಕೆ ನಿಮಗೆ ಸಾಕಷ್ಟು ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದರೆ ಈ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಈ ಗಾಡಿನ? ಸೊ ನನಗೆ ಇವೆಲ್ಲವೂ ಕನ್ಫ್ಯೂಷನ್ ಇತ್ತು. ಹೆಂಗೆ ಇದು? ಒಂದು ಸತಿ ಆ ದೇವಸ್ಥಾನಕ್ಕೆ ಹೋಗ್ತೀನಿ, ವರ್ಕ್ ಆಗುತ್ತೆ. ಅದೇ ದೇವಸ್ಥಾನಕ್ಕೆ ಇನ್ನೊಂದು ಸತಿ ಹೋಗ್ತೀನಿ, ವರ್ಕ್ ಆಗಲ್ಲ. ಇನ್ಯಾರೋ ಏನೋ ಒಂದು ಹೇಳಿರ್ತಾರೆ, ಅದನ್ನು ಮಾಡ್ತೀನಿ. ಇನ್ನೊಂದು ಸತಿ ಅದನ್ನೇ 10 ಸತಿ ಮಾಡ್ತೀನಿ, ವರ್ಕ್ ಆಗಲ್ಲ. ಯಾಕೆ? ಏನು 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 ತುಂಬ ಗೊಂದಲ. ಸೊ ಎಲ್ಲ ಗೊಂದಲದ ಮಧ್ಯೆ ಬಂದಾಗ ನನಗೆ ನೋಡಿ, ನಿಮ್ಗೆ ಯಾವಾಗಲೂ ಕನ್ಫ್ಯೂಷನ್ ಆದಾಗ ನಿಮಗೆ ದಾರಿ ತೋರ್ಸೋಕ್ಕೆ ಅಂತ ದಾರಿ ದೀಪಗಳು ಅಂತ ಬರ್ತವೆ. ಅಲ್ಲಲ್ಲಿ ಈಗ ರೋಡಲ್ಲಿ ಹೋಗ್ತಾ ಇರ್ತೀರಾ, ಎಲ್ಲಿ ಬಂದೆ ಗುರು, ನಾನು ಯಾವ ರೂಟು ಅಂದ ತಕ್ಷಣ ಅಲ್ಲೊಂದು ಬೋರ್ಡ್ ಇರುತ್ತೆ, ಟೇಕ್ ರೈಟ್ ಟರ್ನ್ ಅಂತ. ಈಗ ನಿಮಗೆ ಗೊತ್ತಿಲ್ಲದೆ ನೀವು ರೈಟ್ ತೊಗೊಳ್ಳೇಬೇಕೀಗ. ನೋಡಿ, ತಿರ್ಗಿ ಅಲ್ಲೂ ನಂಬಿಕೆನೇ ವರ್ಕ್ ಆಗಲ್ಲ. ಆ ಬೋರ್ಡ್ನ ನೀವು ನಂಬಬೇಕು ಇವಾಗ. ಈಗ ನಂಬಿ ನೀವು ರೈಟ್ ತೊಗೊಳ್ಳಿಲ್ಲ ಅಂದರೆ ನೀವು ತೊಗೋಬೇಕು ಚಾನ್ಸ್ ಇವಾಗ. ಸೊ ಆ ನಂಬಿಕೆ ಇಟ್ಕೊಂಡು ರೈಟ್ ತೊಗೊತೀರಾ, ಕರೆಕ್ಟ್, ರೂಟು ಸಿಗ್ತಾಯಿದೆ. ಅಲ್ಲೊಂದೊಂದು ಮೈಲ್ ಸ್ಟೋನ್ ಬರುತ್ತೆ. ಇವಾಗ ಸಪೋಸ್ ಕಿಲೋಮೀಟ್ರ್ ಕಲ್ಲನ್ನ ತೆಗೆದುಬಿಡೋಣ. ಇಲ್ಲಿಂದ ನಾನು ಯಾವುದೋ ಊರಿಗೆ ಹೋಗ್ತಾಯಿದ್ದೀನಿ, ಎಷ್ಟು ದೂರ ಬಂದವಪ್ಪ, ಇನ್ನೂ ಇವರೇ ಬರ್ತಿಲ್ಲ ಅಂತ ನಾವು ಯೋಚನೆ ಮಾಡೋಕ್ಕೂ 10 ಕಿಲೋಮೀಟ್ರ್ ಆಗುತ್ತಲೂ ಒಂದು ಕಲ್ಲು ಬರುತ್ತೆ. ಇನ್ನು 5 ಕಿಲೋಮೀಟ್ರ್ ಇದೆ, ಇನ್ನು 3 ಕಿಲೋಮೀಟ್ರ್ ಇದೆ, 2 ಕಿಲೋಮೀಟ್ರ್ ಇದೆ, 1 ಕಿಲೋಮೀಟ್ರ್ ಇದೆ. ಸೊ ಅದನ್ನು ಮೈಲ್ ಸ್ಟೋನ್ಸ್ ಅಂತ ಕರೀತಾರೆ. ಈ ಮೈಲ್ ಸ್ಟೋನ್ ಮತ್ತು ಈ ದಾರಿ ದೀಪ ಇಲ್ಲ ಅಂದರೆ ನಾವು ಈ ನಂಬಿಕೆ ಅನ್ನೋ ಜರ್ನಿಯಲ್ಲಿ ಮುಂದೆ ಹೋಗೋಕ್ಕೆ ಆಗಲ್ಲ. ಸೊ ನಮಗೆ ಈ ಗೈಡ್ ಹಿಂಗೆ ಹೋಗಬೇಕು ಅಂತ ತೋರಿಸ್ಕೊಡೋದು ಮೈಲ್ ಸ್ಟೋನ್. ಇದನ್ನು ಮಾಡೋರು ಯಾರು? ಇದನ್ನು ಯಾರೋ ಒಬ್ರು ಮಾಡಬೇಕಲ್ಲ. ಇದು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರ ಕೈಲೋ ಆಗೋ ಕೆಲಸನೂ ಅಲ್ಲ. ಯಾಕಂದರೆ ನಾವು ಇವಾಗ ಹೀಗಿದ್ದೀವಿ, ನಮ್ಗೆ ಹೀಗೆ ಬಂದು ಯಾರೋ ಈಗ ಮುಟ್ಟಿ ಹೀಗೆ ಹೇಳಬೇಕು. ಎಲ್ಲ ಸಿನಿಮಾಲ್ಲಿ ತೋರಿಸೋ ಹಾಗೆ ಎಲ್ಲ ಪವಾಡನೂ ಸಡನ್ನಾಗಿ ಯಾರೋ ಪ್ರತ್ಯಕ್ಷ ಆಗಿ ಯಾರೋ ಬಂದರು, ನಮ್ಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ನಂಬ್ತೀವಿ, ಭಕ್ತಿಯಿಂದ ಆರಾಧಿಸ್ತೀವಿ.
ಬಟ್ ನನ್ನ ಲೈಫಲ್ಲೂ ಹಾಗೆ ನಡಿಬೇಕಾ, ನಿಮ್ಮ ಲೈಫಲ್ಲೂ ಹಾಗೆ ನಡಿಬೇಕಾ ರೂಲ್ ಇಲ್ಲ. ಸೊ ಪ್ರತ್ಯಕ್ಷವಾಗಿ ನಮಗೆ ಪ್ರಾಕ್ಟಿಕಲ್ಲಾಗಿ ಮಾರ್ಗದರ್ಶನ ಮಾಡೋರು ಬೇಕು. ಸೊ ಯಾರು ಅದನ್ನು ಮಾಡೋಕ್ಕೆ ಸಾಧ್ಯ ಅಂದರೆ ಅಲ್ಲಿ ಪ್ರವೇಶ ಆಗುವಂಥವನೇ ಗುರು. ಇಲ್ಲಿ ಅಕ್ಷರದಲ್ಲಿ ನಾನು ಬರೋದಂಗೆ ಅಷ್ಟು ಈಸಿಯಾಗಿ ಇದನ್ನು ದಾಟಿ ನಾವು ಇಲ್ಲಿಗೆ ಹೋಗೋಕ್ಕಾಗಲ್ಲ. ನನ್ನೊಳಗೆ ಕೆಲವು ಪ್ರಶ್ನೆಗಳು ಅನ್ಆನ್ಸರ್ಡ್ ಆಗಿ ಉಳ್ಕೊಂಡು, ಏನಿದು ಆಯಾಮ ಅಂದರೆ, ಈ ಆಯಾಮಗೂ ದೇವ್ರಿಗೂ ಏನು ಸಂಬಂಧ, ಆನಂದ್ ಏನು ಮಾತಾಡ್ತಿದ್ದಾರೆ, ಈ ಮೂರರ ಮೇಲೂ ಅವನಿಗೆ ಕಂಟ್ರೋಲ್ ಇದೆ. ಯಾರು ಅವನು? ಇಷ್ಟು ಅನಂತ ಅಂತ ಇರೋ ಭಗವಂತನ ನಾನು ಇವಾಗ ಏನಂತ ಡಿಫೈನ್ ಮಾಡಲಿ?